ಹಲೋ ನನ್ನ ಸ್ನೇಹಿತರೆ, ನನ್ನ ಮುದ್ದು ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಟಾಪಿಕ್ ಮುಂದೆ ಎಲ್ಲರಿಗೂ ಒಂದು ವಿಡಿಯೋನ ಹೇಳಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ಯಾರು ವಿಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನಿಮಗೇನೋ ಒಂದು ಇದರಲ್ಲಿ ಕ್ಯೂರಿಯಾಸಿಟಿ ನಾನು ಇಟ್ಟಿದ್ದೀನಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಒಂದು ಊರಲ್ಲಿ ರವಿ ಮತ್ತು ಶೇಖರ್ ಎಂಬ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಅವರು ಯಾವ ಥರ ಫ್ರೆಂಡ್ಸ್ ಅಂದರೆ ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ. ಊಟ ಮಾಡಬೇಕಾದ್ರೂ ಜೊತೆಗೆ, ಶಾಲೆಗೆ ಹೋಗ್ಬೇಕಾದ್ರೂ ಜೊತೆಗೆ, ಏನೇ ಕೆಲಸ ಮಾಡಬೇಕಾದ್ರೂ ಜೊತೆಗೆ ಕೆಲಸವನ್ನು ಮಾಡ್ತಾಯಿರ್ತಾರೆ. ಇವರು ಆ ಥರ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಯಾವುದೇ ವಿಷಯದಲ್ಲೂ ಅವರು ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ. ಆದರೆ ಒಂದು ದಿವಸ ಏನಾಗುತ್ತೆ ಅಂದರೆ, ಇವರಿಬ್ಬರು ಕಾಡಿಗೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಏನಾಗುತ್ತೆ, ಕಾಡಿನಲ್ಲಿ ಯಾವಾಗಲೂ ಕಾಡು ಪ್ರಾಣಿಗಳು ಇದ್ದೇ ಇರ್ತವೆ, ಅದು ಎಲ್ಲರಿಗೂ ಗೊತ್ತಿರೋದೇ ತಾನೆ. ಆದರೆ ಇವರೇನು ಮಾಡ್ತಾರೆ, ಕಾಡಿಗೆ ಪ್ರಯಾಣವನ್ನು ಮಾಡೋಣ, ಏನಾರು ಅಲ್ಲಿ ಅಡ್ವೆಂಚರ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರೂ ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಾಗ ಏನಾಗುತ್ತೆ, ದೂರದಲ್ಲಿ ಒಂದು ದೊಡ್ಡದೊಂದು ಕರಡಿ ಇರುತ್ತೆ. ಕರಡಿ ನೋಡ್ಬಿಟ್ಟು ಇವ್ರಿಗೆ ತುಂಬಾ ಭಯ ಆಗ್ಬಿಡುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ, ಇವರಿಬ್ಬರೂ ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಅವಾಗೇನು ಮಾಡ್ತಾನೆ, ಇವನ ಜೊತೇಲಿದ್ನಲ್ಲ ರವಿ, ಅವನೇನು ಮಾಡ್ತಾನೆ, ದೂರ ಓಡಾಗ್ಬಿಟ್ಟು ಒಂದು ಮರ ಹತ್ತಿ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಆದರೆ ಶೇಖರ್ಗೆ ಮರ ಹತ್ತಕ್ಕೆ ಬರೋದಿಲ್ಲ. ಅವನೇನು ಮಾಡಬೇಕು ಪಾಪ, ಜೊತೇಲಿದ್ದವನು ಅವ್ನು ಬಿಟ್ಟೋಗ್ಬಿಟ್ಟಿದ್ದಾನೆ, ಹೆದರ್ಕೊಂಡು ಓಡೋಗ್ಬಿಟ್ಟಿದ್ದಾನೆ. ಆದರೆ ಶೇಖರ್ಗೆ ಅವನಿಗೆ ಮರನೂ ಹತ್ತಕ್ಕೆ ಬರೋಲ್ಲ, ಏನು ಮಾಡಬೇಕು ಅಂತ ತೋಚದಂಗೆ ಆಗ್ಬಿಡುತ್ತೆ. ಅವಾಗೇನು ಮಾಡ್ತಾನೆ, ಅವನು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಅವನು ಈ ಮುಂಚೆನೇ ಫಸ್ಟ್ ಓದಿರ್ತಾನೆ ಯಾವುದೋ ಒಂದು ಪುಸ್ತಕದಲ್ಲಿ, ಕರಡಿ ಸತ್ತವರನ್ನು ಮುಟ್ಟೋದಿಲ್ಲ ಅಂತ ಓದಿರ್ತಾನೆ. ಅದು ಏನಾಗುತ್ತೆ, ಅವನಿಗೆ ನೆನಪಿಗೆ ಬರುತ್ತೆ. ಅವಾಗೇನು ಮಾಡ್ತಾನೆ, ಅವನು ಸುಮ್ಮನೆ ಹಾಗೆ ಮಲ್ಕೊಂಡ್ಬಿಡ್ತಾನೆ. ಉಸಿರು ಹೊರಗೆ ಬರ್ದಂಗೆ ಬಿಗಿ ಹಿಡ್ದು ಮಲಗಿರ್ತಾನೆ, ಹಾಗೆ ಸತ್ತವನಂತೆ. ದೂರದಿಂದ ಕರಡಿ ಇತ್ತಲ್ಲ, ಅದೇನು ಮಾಡುತ್ತೆ, ಯಾವುದೋ ಬೇಟೆ ನನಗಾಗಿ ಇದೆ, ನಾನು ಬೇಟೆ ಆಡಬೇಕು ಅಂತ ಹೇಳ್ಬಿಟ್ಟು ಆ ಕರಡಿ ಏನಾಗುತ್ತೆ, ವಾಪಸ್ ಹಿಂತಿರುಗಿ ಅವನ ಹತ್ರಕ್ಕೆ ಬರುತ್ತೆ. ಬಂದಾಗ ಏನಾಗುತ್ತೆ, ಅವನೇನು ಶಬ್ದನೂ ಮಾಡಲ್ಲ, ಸತ್ತವನಾಗಿ ಹಾಗೆ ಮಂಗಿರ್ತಾನೆ. ಕರಡಿ ಬಂದಿದೆ ಅಂತ ಭಯನೂ ಪಡಲ್ಲ ಅವನು. ಅವನೇನು ಮಾಡ್ತಾನೆ, ಅವನು ಹಾಗೆ ಮಲಗಿರ್ತಾನೆ ಸತ್ತನಂತೆ. ಆ ಕರಡಿ ಏನು ಮಾಡುತ್ತೆ, ಅವನ ಹತ್ರ ಬಂದುಬಿಟ್ಟು ಮೂಸು ನೋಡುತ್ತೆ. ಆವಾಗ ಸತ್ತಿರೋ ಸ್ಮೆಲ್ ಅದಕ್ಕೆ ಬಂದಾಗ ಅನಿಸುತ್ತೆ. ಮತ್ತು ಅವನು ಉಸಿರಾಡೋದು ಆ ಕರಡಿಗೆ ಗೊತ್ತಾಗ್ತಿಲ್ಲ. ಅವನು ಉಸಿರನ್ನು ಬಿಗಿ ಹಿಡ್ದಿದ್ದಾನಲ್ಲ, ಆದ್ದರಿಂದ ಏನಾಗುತ್ತೆ, ಅವನು ಉಸಿರಾಡೋದು ಸಹ ಗೊತ್ತಾಗ್ತಿಲ್ಲ. ಆವಾಗ ಆ ಕರಡಿ ಏನು ಮಾಡುತ್ತೆ ಅಂದರೆ, ಇವನು ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅದು ವಾಪಸ್ಸು ಹೋಗ್ಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ ಅಂದರೆ, ಕರಡಿ ಹೋದ್ಮೇಲೆ ಅದು ನೋಡ್ತಾನೆ, ರವಿ ದೂರದಿಂದ ನೋಡ್ತಿರ್ತಾನೆ. ಕರಡಿ ಹೋಯ್ತು ಅಂತ ಕನ್ಫರ್ಮ್ ಮಾಡ್ಕೊಂಬಿಟ್ಟು ಏನು ಮಾಡ್ತಾನೆ, ಮತ್ತೆ ವಾಪಸ್ ಹಿಂದಿರುಗಿ ಬರ್ತಾನೆ. ಬಂದ್ಬಿಟ್ಟು ಶೇಖರ್ನ ಎಬ್ಬರಿಸ್ತಾನೆ, ಕರಡಿಗೆ ಹೋಯ್ತು ಇದೋ ಅಂತ. ಅವಾಗೇನು ಮಾಡ್ತಾನೆ, ಶೇಖರ್ ಎದ್ದೇಳ್ತಾನೆ. ಎದ್ಬಿಟ್ಟು ಏನು ಮಾಡ್ತಾನೆ ಶೇಖರು, ರವಿ ಕೇಳ್ತಾನೆ, ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾನೆ ಶೇಖರು. ನಾನು ಮರದ ಮೇಲೆ ಹತ್ತಿ ಕೂತಿದ್ದೆ, ನೀನೇನು ಮಾಡಿದೆ ಅಂತ ಕೇಳಿದಾಗ, ನಾನು ಈ ಥರ ಸತ್ತನಂತೆ ನಟಿಸ್ದೆ ಅಂತ ಶೇಖರ್ ಹೇಳ್ತಾನೆ. ಆವಾಗ ರವಿ ಹೇಳ್ತಾನೆ, ಯಾಕೆ ಈ ಥರ ಮಾಡಿದೆ ಅಂತ ಕೇಳಿದಾಗ, ನಾನು ಹಿಂದೆ ಒಂದು ಪುಸ್ತಕದಲ್ಲಿ ಓದಿದ್ದೆ, ಅಲ್ಲಿ ಕರಡಿ ಈ ಥರ ಸತ್ತೋರನ್ನ ಮುಟ್ಟೋದಿಲ್ಲ ಅಂತ ನನಗೆ ಗೊತ್ತಿತ್ತು, ಹಾಗಾಗಿ ನಾನು ಈ ಥರ ಮಾಡಿದೆ ಅಂತ ಹೇಳ್ತಾನೆ. ಆವಾಗ ಶೇಖರ್ ಇನ್ನೊಂದು ಮಾತು ಹೇಳ್ತಾನೆ, ಜೊತೇಲಿ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ಸ್ನೇಹಿತನ ಬಿಟ್ಟೋಗ್ಬಾರ್ದು. ನೀನು ನನ್ನ ಹೇಗೆ ಬಿಟ್ಟೋದೆ ಹೇಳು, ಕರಡಿ ನಾನು ತಿಂದರೂ ಬರೋಗಿಲ್ಲ, ನೀನೊಬ್ಬ ಸೇಫಾಗಿರ್ಬೇಕು ಅಷ್ಟೇ ಅಲ್ವಾ ಅಂತ ಹೇಳಿ ಶೇಖರಿಗೆ ಬೇಜಾರಾಗುತ್ತೆ. ಆವಾಗೇನು ಮಾಡ್ತಾನೆ ಶೇಖರು, ಅವನು ಯಾವುದೇ ಸ್ನೇಹಿತ ಕಷ್ಟದಲ್ಲಿದ್ದಾಗ ಅವನಿಗೆ ಸಹಾಯ ಮಾಡೋ ಮನೋಭಾವ ಇರಬೇಕು ಅಂತ ಸ್ನೇಹವನ್ನು ಮಾಡಿ. ಸ್ನೇಹ ಎಲ್ಲರೂ ಮಾಡ್ತಾರೆ, ಆದರೆ ಉಳಿಸ್ಕೊಳೋಕ್ಕೆ ಅದರ ಯೋಗ್ಯತೆ ಇರಬೇಕು. ಈ ನೀತಿ ಕಥೆಯಲ್ಲಿ ನಾನು ಹೇಳಬೇಕಾಗಿರೋದೇನೆಂದರೆ, ಸ್ನೇಹ ಯಾರು ಬೇಕಾದ್ರೂ ಮಾಡ್ಬೋದು, ಆದರೆ ಅದನ್ನು ಕೊನೆ ತನಕ ಉಳಿಸ್ಕೊತಾನಲ್ಲ, ಅವನೇ ನಿಜವಾದ ಸ್ನೇಹಿತ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಎಲ್ಲರಿಗೂ ಹೇಳ್ತೀನಿ.